ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ನಿತ್ಯ ಜೀವ ಅಂದರೆ ಏನು, ಯಾವಾಗ ಪಡೆಯುತ್ತೇವೆ? ನಿತ್ಯ ಜೀವ ಅಂದರೆ ಏನು, ಅದನ್ನು ಯಾವಾಗ ಪಡೆಯುತ್ತೇವೆ? ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ಅನೇಕ ಭಿನ್ನವಾದಂಥ ಬೋಧನೆಗಳು ಬಂದಿದೆ. ಈ ಒಂದು ಅಂಶವನ್ನು ಮಾತನಾಡೋದಕ್ಕೆ ಮುಖ್ಯ ಕಾರಣ ಒಂದೇ. ನಿತ್ಯ ಜೀವ ಅಂದರೆ ಏನು ಅಂತೇಳಿ ಕೆಲವರು ಕೇಳಿ ಫೋನ್ ಮಾಡಿ ನಾವು ಶುಭ ಸಮಾಚಾರವನ್ನು ತಿಳಿಸೋದಕ್ಕೆ ಮಾತಾಡ್ತಾ ಇದ್ದೀವಿ ಅಂತೇಳಿ ಮಾತನಾಡುವಂಥದ್ದು ಕ್ರೈಸ್ತರ ಸಮಾಜದಲ್ಲಿ ನಡೀತಾ ಇದೆ. ಅದು ಕೂಡ ಕ್ರೈಸ್ತರ ವಿಶ್ವಾಸಿಗಳ ನಂಬರ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಕೆಲವರು ಫೋನ್ ಮಾಡ್ತಾರೆ. ಫೋನ್ ಮಾಡಿ ನಿತ್ಯ ಜೀವದ ಬಗ್ಗೆ ನಿಮಗೆ ಗೊತ್ತಾ? ಯಾರಿಗೆ ಕೇಳ್ತಾರೆ ಹೇಳಿ? ಕ್ರೈಸ್ತರಿಗೇನೆ ಕೇಳ್ತಾರೆ. ನಿತ್ಯ ಜೀವ ಅಂದರೆ ನಿಮಗೆ ಗೊತ್ತಾ? ಅದು ಯಾರ ಮೂಲಕ ಪಡಿತೀವಿ ಗೊತ್ತಾ ನಾವು ಅಂತ ಹೇಳಿ ಮಾತಾಡುವಂಥದ್ದು. ಕೆಲವರು ಗೊತ್ತಿರುತ್ತೆ, ಗೊತ್ತಿದ್ದಾಗ ಉತ್ತರವನ್ನು ಹೇಳಿದಾಗ ಅವರು ಒಪ್ಪಲ್ಲ, ಅವರು ವಿಚಿತ್ರವಾಗಿ ಮಾತಾಡ್ತಾರೆ, ಮತ್ತೊಂದು ರೀತಿಯಲ್ಲಿ ಮಾತಾಡ್ತಾರೆ. ಆದ್ದರಿಂದ ಈ ಒಂದು ಅಂಶವನ್ನು ಮಾತನಾಡ್ತಾ ಇದ್ದೀನಿ ಪ್ರಿಯರೇ. ಆದ್ದರಿಂದ ಈ ಒಂದು ಅಂಶದ ಮೂಲಕ ಏನ್ರಿ ನಿಮಗೆ ಉತ್ತರವನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದೇನೆ. ಮೊದಲನೇದಾಗಿ, ಈ ಸಮಾಜದಲ್ಲಿ ಇಂಥ ಬೋಧನೆಗಳು ಅನೇಕ ಇದೆ. ಈ ಸಮಾಜದಲ್ಲಿ ಮತ್ತೊಂದು ರೀತಿಯಲ್ಲಿ ಬೋಧನೆ ಅಂದಾಗ ಏನ್ರಿ, ಈ ಸಮಾಜದಲ್ಲಿ ಯೇಸು ಕ್ರಿಸ್ತರನ್ನು ನಾವು ನಂಬಿಕೊಂಡ್ರೆ ಸಾಕು, ನಿತ್ಯ ಜೀವ ಬಂದ್ಬಿಡುತ್ತೆ, ಈ ಲೋಕದಲ್ಲಿ ಯಾವ ರೀತಿ ಇದ್ದರೂ ಪರವಾಗಿಲ್ಲ, ಅಂದರೆ ಪಾಪ ಮಾಡಿದ್ರೂ ಪರವಾಗಿಲ್ಲ, ಕುಡಿದ್ರೂ ಪರವಾಗಿಲ್ಲ, ಜಾರತ್ವ ಮಾಡಿದ್ರೂ ಪರವಾಗಿಲ್ಲ, ಮತ್ತೊಂದು ರೀತಿಯಲ್ಲಿ ಯಾವ ರೀತಿ ಇದ್ದರೂ ಪರವಾಗಿಲ್ಲ, ನಾವು ದೇವರನ್ನ ನಂಬಿಕೊಂಡ್ರೆ ಸಾಕು, ನಿತ್ಯ ಜೀವ ಸಿಗುತ್ತೆ ನಮಗೆ ಅಂತೇಳಿ ಮತ್ತೆ ಕೆಲವರು ಈ ನಿತ್ಯ ಜೀವವನ್ನು ಕುರಿತು, ರಕ್ಷಣೆಯನ್ನು ಕುರಿತು ವಿಧ ವಿಧವಾದಂಥ ಬೋಧನೆ ಇದೆ ರೀ. ಆದ್ದರಿಂದ ಪ್ರತಿ ಕ್ರೈಸ್ತರು ಎಚ್ಚೆತ್ತುಕೊಳ್ಬೇಕು. ಯಾರು ಬೋಧನೆ ಮಾಡಿದ್ರು ನಾವು ಕೇಳಬೇಕು. ಕೇಳೋದು ತಪ್ಪಲ್ಲ, ಕೇಳಿದ ಮೇಲೆ ಇದು ವಾಕ್ಯದ ಪ್ರಕಾರ ಸರಿ ಇದೆಯಾ ಇಲ್ವಾ ಅಂತೇಳಿ ನೋಡಬೇಕಾಗತ್ತೆ. ಎಲ್ಲಿ ನೋಡ್ತೀರಾ? ದೇವರ ವಾಕ್ಯವನ್ನು ನೋಡಬೇಕಾಗತ್ತೆ ಪ್ರಿಯರೇ. ಬೈಬಲ್ ಗ್ರಂಥ ಇದೆಯಾ ಪ್ರತಿ ಕ್ರೈಸ್ತರ ಮನೆಯಲ್ಲಿ? ಬೈಬಲ್ ಗ್ರಂಥ ಇದೆಯಾ? ದೇವರನ್ನ ನಂಬಿಕೊಂಡಿರುವಂಥ ಪ್ರತಿಯೊಬ್ಬರ ಬಳಿಯಲ್ಲಿ ಬೈಬಲ್ ಗ್ರಂಥ ಇರಬೇಕು. ಯಾರಾದರೂ ವಾಕ್ಯವನ್ನು ಹೇಳ್ತಾ ಇದ್ದಾರಂದರೆ ಅದನ್ನು ಇದೆಯಾ ಇಲ್ವಾ ನಂಬಬೇಕಾದರೆ ಮೊದಲನೇದಾಗಿ ಗ್ರಂಥವನ್ನು ನೋಡಬೇಕು. ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ ಅವರ ಮಾತುಗಳನ್ನು ಕೇಳಬೇಕಾಗುತ್ತೆ. ಇವಾಗ ನಾವು ಹೇಳುವಂಥ ಮಾತು ಬೈಬಲ್ ಗ್ರಂಥದಲ್ಲಿ ಇದೆಯಾ ಇಲ್ವಾ ನೋಡಿ ಅಂತಲೇ ಹೇಳ್ತಾ ಇರ್ತೀನಿ. ಯಾರು ಹೇಳಿದ್ರೂ ಪರವಾಗಿಲ್ಲ, ಯಾರ ಬೋಧನೆ ಕೇಳಿದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ವಾಕ್ಯದ ಪ್ರಕಾರ ಇದೆಯಾ ಇಲ್ವಾ ಮೊಟ್ಟ ಮೊದಲು ನೋಡಬೇಕು. ಇವ್ರು ಹೇಳುವಂಥ ಬೋಧನೆ ಏನ್ರಿ ವಿಚಿತ್ರವಾಗಿರುತ್ತೆ ರೀ. ಒಂದು ವಚನವನ್ನು ನಾವು ನೋಡೋಣ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 2ನೇ ವಚನ 3ನೇ ವಚನ. ನೀನು ಅವನಿಗೆ ಯಾರ್ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದೀಯಲ್ಲ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ತಿಳಿಯುವುದೇ ನಿತ್ಯ ಜೀವವು. ದೇವರನ್ನು ಅರಿಯುವಂಥದ್ದು, ಯೇಸು ಕ್ರಿಸ್ತನ ಅರಿಯುವಂಥದ್ದೇ ನಿತ್ಯ ಜೀವವು ಅಂತ ಹೇಳಿದ್ದಾರೆ. ದೇವರನ್ನ ಅರಿಯುವಂಥದ್ದು, ಯೇಸು ಕ್ರಿಸ್ತರನ್ನ ಅರಿಯುವಂಥದ್ದೇ ನಿತ್ಯ ಜೀವವು ಅಂತೇಳಿ ಇರುವುದರಿಂದ ಇವರು ಹೇಳ್ತಾರೆ ಪ್ರಿಯರೇ, ದೇವರನ್ನು ಯೇಸು ಕ್ರಿಸ್ತನ ತಿಳಿಯುವಂಥದ್ದೇ, ಅರಿಯುವಂಥದ್ದೇ ನಿತ್ಯ ಜೀವ. ನಿತ್ಯ ಜೀವ ಎಂದರೆ ನಿಮ್ಗೆ ಗೊತ್ತಾ ಅಂತ ಕೇಳಿದರೆ, ನಾವೊಂದು ವೇಳೆ ನಿತ್ಯ ಜೀವ ಯಾವಾಗ ಪಡ್ಕೊಳ್ತೀವಿ? ನಮ್ಗೆ ಗೊತ್ತಿರೋ ಪ್ರಕಾರ, ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ನಿತ್ಯ ಜೀವವನ್ನು ಯಾವಾಗ ಪಡ್ಕೊಳ್ತೀವಿ ಪ್ರಿಯರೇ? ಯಾವಾಗ ಪಡ್ಕೊಳ್ತೀವಿ? ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದ ಮೇಲೆ ಅಂದರೆ ಪುನರುತ್ಥಾನ ಆಗುತ್ತೆ, ಹೌದಲ್ವ? ಪುನರುತ್ಥಾನ ಯಾರ್ಯಾರಿಗೆ ಪುನರುತ್ಥಾನ ಆಗುತ್ತೆ? ನೀತಿವಂತರು ಯಾರಿದ್ದಾರೆ ಪ್ರಿಯರೇ? ಯೇಸು ಕ್ರಿಸ್ತರ ನಂಬಿ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಭಕ್ತರು, ದೇವರನ್ನ ನಂಬಿ ಭಕ್ತಿಯಿಂದ ಯಾರು ನಡ್ಕೊಂಡಿರ್ತಾರೋ ಅವರಾಗಿರ್ಬೋದು. ಅದೇ ಪ್ರಕಾರ ಹೊಸ ಒಡಂಬಡಿಕೆ ಪ್ರಕಾರ ಯೇಸು ಕ್ರಿಸ್ತರನ್ನು ನಂಬಿ ತಂದೆಯಾದ ದೇವರನ್ನ ನಂಬಿ ದೀಕ್ಷಾ ಸ್ಥಾನ ಪಡೆದುಕೊಂಡು
ಯಾರು ದೇವರು ಸೇವೆ ನಿಮಿತ್ತವಾಗಿ ಪ್ರಯಾಸಪಟ್ಟಿರ್ತಾರೋ, ಪ್ರಯಾಸಪಟ್ಟು ಮರಣ ಹೊಂದಿ ಪರದೇಶಕ್ಕೆ ಹೋಗಿರ್ತಾರೋ ಅವರೆಲ್ಲರಿಗೆ ಪುನರುತ್ಥಾನವಾಗುತ್ತೆ. ಆಗ ಪುನರುತ್ಥಾನವನ್ನು ಪಡೆದುಕೊಂಡು ಪರಲೋಕಕ್ಕೆ ಹೋಗುವಂಥದ್ದು ಇದೆಯಲ್ಲ, ಆ ಪರಲೋಕವನ್ನು ಪಡೆದುಕೊಳ್ಳುವಂಥದ್ದೇ ನಿತ್ಯ ಜೀವ ಅಂದಾಗ ಪ್ರಿಯರೇ, ಪುನರುತ್ಥಾನ ಹೊಂದಿಕೊಳ್ಳುವಂಥದ್ದು ನಿತ್ಯ ಜೀವ ಅಲ್ಲ, ಭೂಲೋಕದಲ್ಲಿ ನಿತ್ಯ ಜೀವ ನಡೆಯುತ್ತೆ. ಭೂಲೋಕದಲ್ಲಿ ಅಂದರೆ ಯೇಸು ಕ್ರಿಸ್ತರನ್ನ ತಿಳುಕೊಳ್ಳುವಂಥದ್ದೇ ನಿತ್ಯ ಜೀವ. ಇಲ್ಲಿ ವಚನ ಇರುವುದರಿಂದ ಯೇಸು ಕ್ರಿಸ್ತರನ್ನ ತಿಳಿದುಕೊಳ್ಳುವಂಥದ್ದೇ ನಿತ್ಯ ಜೀವ. ಇದೇಕೆ ಇದು ಏನು ಬೋಧನೆ ಮಾಡ್ತಾರೆ ಇವರು? ಯೇಸು ಕ್ರಿಸ್ತರನ್ನ ತಿಳಿಯುವಂಥದ್ದು ನಿತ್ಯ ಜೀವ ಸರಿ, ಅದು ಯಾವ ರೀತಿ, ಅದು ಹೇಗೆ ಅಂತ ಕೇಳಿದಾಗ ಏನಿಲ್ಲ, ಯೇಸು ಕ್ರಿಸ್ತನ ತಿಳಿದಿದ್ದೀವ, ತಿಳಿದಿದ್ದೀವಿ. ಯೇಸು ಕ್ರಿಸ್ತನ ನಂಬಿದ್ದೀವ, ನಂಬಿದ್ದೀವಿ, ಅದೇ ನಿತ್ಯ ಜೀವ. ಅಂದರೆ ನಂಬಿದರೆ ನಿತ್ಯ ಜೀವನ ಈ ಲೋಕದಲ್ಲಿ, ಈ ಲೋಕದಲ್ಲೇ ನಿತ್ಯ ಜೀವ. ಯಾಕಂದ್ರೆ ವಾಕ್ಯ ಇದೆಯಲ್ಲ, ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆಯಲ್ಲ, ಇದೇ ನಿತ್ಯ ಜೀವ, ಇದೇ ನಿತ್ಯ ಜೀವ ಅಂತೇಳಿ ಈ ರೀತಿ ಬೋಧನೆ ಮಾಡುವಂಥ ಅನೇಕ ಬೋಧನೆ ಬಂದಿದೆ ಪ್ರಿಯರೇ. ಅಂದರೆ ಅರ್ಥ ಆಗುತ್ತಾ ಪ್ರಿಯರೇ? ಅವ್ರು ಹೇಳುವಂಥ ಮಾತೇನೆಂದರೆ ಯೇಸು ಕ್ರಿಸ್ತರನ್ನು ನಂಬಿದರೆ ಇದೇ ನಿತ್ಯ ಜೀವ. ಎಲ್ಲೆದು? ಇಲ್ಲೇ ಭೂಲೋಕದಲ್ಲೇ ನಿತ್ಯ ಜೀವ. ನಿತ್ಯ ಜೀವ ಅಂದರೆ ಅರ್ಥ ಏನು ಕೇಳಿದ್ರೆ, ನಿತ್ಯವಾಗಿ ಜೀವಿಸುವಂಥದ್ದು. ನಿತ್ಯವಾಗಿ ಜೀವಿಸುವಂಥದ್ದು ಅಂದಾಗ ಓಕೆ, ನಿತ್ಯವಾಗಿ ಜೀವಿಸುವಂಥದ್ದೇ ನಿತ್ಯ ಜೀವ, ಕರೆಕ್ಟ್. ಮತ್ತು ಯೇಸು ಕ್ರಿಸ್ತನ ನಂಬಿರುವಂಥ ಅನೇಕ ಮಂದಿ ಭಕ್ತರು ಮರಣ ಹೊಂದಿದ್ದಾರಲ್ಲ, ಅದೇಗೆ? ಇವಾಗ ಯೇಸು ಕ್ರಿಸ್ತನ ನಂಬಿರುವಂಥ ಭಕ್ತರು ಅನೇಕರು ಮರಣ ಹೊಂದುತ್ತಾರೋ ಹೊಂದಲ್ವಾ? ಮತ್ತು ಮರಣ ಹೊಂದಿದ ಮೇಲೆ ನಿತ್ಯ ಜೀವ ಅಂದರೆ ಅರ್ಥ ಏನು? ನಿತ್ಯ ಜೀವ ಅಂದರೆ ಯಾವಾಗಲೂ ಜೀವಿಸ್ಬೇಕಲ್ವಾ? ನಿತ್ಯ ಜೀವ ಅಂದರೆ ಯಾವಾಗಲೂ ಜೀವಿಸ್ಬೇಕು, ಅದೇ ತಾನೇ ಅರ್ಥ. ನಿತ್ಯ ಜೀವಿಸುವಂಥದ್ದೇ ನಿತ್ಯ ಜೀವ, ನಿತ್ಯ ಜೀವಿಸುವಂಥದ್ದೇ ನಿತ್ಯ ಜೀವ. ಹಾಗಿರುವಾಗ ಯೇಸು ಕ್ರಿಸ್ತರನ್ನ ನಂಬಿ ಹಿಂಬಾಲಿಸುವಂಥದ್ದೇ ನಿತ್ಯ ಜೀವ ಅಂದಾಗ, ಮತ್ತು ಕೆಲವು ದಿನಗಳಾದ ಮೇಲೆ ಕ್ರೈಸ್ತರು ಕೂಡ ಮರಣ ಹೊಂದುತ್ತಾರಲ್ಲ ಏನ್ರಿ? ಕೆಲವು ದಿನಗಳಾದ ಮೇಲೆ ಏನ್ರಿ ಪ್ರತಿಯೊಬ್ಬರು ಮರಣ ಹೊಂದುತ್ತಾರ ಹೊಂದಲ್ವಾ? ಅದಕ್ಕೆ ಉತ್ತರ ಇಲ್ಲ ರೀ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಇಲ್ಲ. ಯಾರ ಬಳಿಯಲ್ಲಿ? ಈ ಕೆಲವರು ಬೋಧಕರ ಬಳಿಯಲ್ಲಿ ಉತ್ತರ ಬೇಕು. ಇವಾಗ ಯೇಸು ಕ್ರಿಸ್ತರನ್ನ ನಂಬುವಂಥದ್ದೇ ನಿತ್ಯ ಜೀವ ಅಂದಮೇಲೆ ಅದು ಯಾವಾಗ ಸಿಗುತ್ತೆ ನಿತ್ಯ ಜೀವ ಎನ್ನುವಂಥದ್ದು ಬೇಕಲ್ವಾ? ಯಾವಾಗ ಪಡೆದುಕೊಳ್ತೀವಿ ಅನ್ನೋದು ಬೇಕಲ್ವಾ? ಇವರು ಹೇಳುವಂಥ ಮಾತೇನಪ್ಪ ಅಂದರೆ, ಇಲ್ಲಿ ವಾಕ್ಯ ಈ ಥರ ಇದೆಯಲ್ವಾ ಬ್ರದರ್ ಈ ಥರ ಇದೆಯಲ್ವಾ? ಇದೆ. ಈ ವಾಕ್ಯದ ಪ್ರಕಾರ ಆತನನ್ನು ಅರಿಯುವಂಥದ್ದೇ ನಿತ್ಯ ಜೀವ ಅಂತ ಇರುವುದರಿಂದ ಆತನನ್ನು ಅರಿಯುವಂಥದ್ದೇ ನಿತ್ಯ ಜೀವ. ಹೌದಪ್ಪ, ಆತನನ್ನು ಅರಿಯುವಂಥದ್ದೇ ನಿತ್ಯ ಜೀವ. ಆ ನಿತ್ಯ ಜೀವವನ್ನು ಯಾವಾಗ ಪಡ್ಕೊಳ್ತೀವಿ? ನಿತ್ಯ ಜೀವ ಅಂದರೆ ನಿತ್ಯ ಜೀವ. ನಿತ್ಯ ಜೀವ ಅಂದರೆ ಅರ್ಥ ಏನು? ನಿತ್ಯ ಜೀವಿಸುವಂಥದ್ದೇ ತಾನೇ. ಯಾವಾಗಲೂ ಜೀವಿಸುವಂಥದ್ದೇ ನಿತ್ಯ ಜೀವ. ಯಾವಾಗಲೂ ಜೀವಿಸುವಂಥದ್ದು, ಸಂತೋಷವಾಗಿ ಜೀವಿಸುವಂಥದ್ದು, ಉಲ್ಲಾಸವಾಗಿ ಜೀವಿಸುವಂಥದ್ದು, ಸಂತೋಷವಾಗಿ ಆನಂದವಾಗಿ ಯಾವಾಗಲೂ ಜೀವಿಸುವಂಥದ್ದೇ ನಿತ್ಯ ಜೀವ. ಮತ್ತು ಯೇಸು ಕ್ರಿಸ್ತರನ್ನು ನಂಬಿರುವಂಥ ಭಕ್ತರು ಮರಣ ಹೊಂದಿದ್ದಾರಲ್ಲ, ಅಪೊಸ್ತಲರು ಮರಣ ಹೊಂದಿದ್ದಾರಾ ಅಥವಾ ಭೂಲೋಕದಲ್ಲಿ ಶಾಶ್ವತ ಹಾಗೇ ಇದ್ದಾರಾ ಮರಣ ಹೊಂದಿದ್ದಾರಾ? ಯೇಸು ಕ್ರಿಸ್ತರನ್ನು ನಂಬಿರುವಂಥ ಕ್ರೈಸ್ತರು ಮರಣ ಹೊಂದಿದ್ದಾರಾ? ಹಾಗೆ ನಿತ್ಯವಾಗಿದ್ದಾರಾ? ಭೂಲೋಕದಲ್ಲಿ ಅವರು ಕಾಣ್ತಾ ಇಲ್ಲ. ಭೂಲೋಕದಲ್ಲಿ ಅವರೆಲ್ಲರೂ ಮರಣ ಹೊಂದಿದ್ದಾರೆ ಎನ್ನುವಂಥ ವಿಷಯವನ್ನು, ಇತಿಹಾಸವನ್ನು ಪರಿಶೋಧನೆ ಮಾಡುವಾಗ, ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡುವಾಗ ಎಲ್ಲರೂ ಮರಣ ಹೊಂದಿದ್ದಾರೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತು ನಿತ್ಯ ಜೀವ ಯಾವಾಗ ಪಡ್ಕೊಳ್ತಾರೆ? ಅರ್ಥ ಏನು? ವಾಕ್ಯದ ಮೂಲಕ ನಮಗೆ ಉತ್ತರ ಬೇಕು. ವಾಕ್ಯ ಇದೆ ನಿತ್ಯ ಜೀವ ಅನ್ನೋದರಿಂದ ನಿತ್ಯ ಜೀವ ನಿಮ್ಗೆ ಗೊತ್ತಾ, ನಿತ್ಯ ಜೀವ ನಿಮಗೆ ಗೊತ್ತಾ ಅಂತೇಳಿ ಫೋನ್ ಮಾಡಿ ತಲೆ ತಿಂದು ಏನು ಹೇಳ್ತಾರೆ, ಏನು ಮಾತಾಡ್ತಾರೆ? ಇಂತಹ ಬೋಧನೆ ಅನೇಕ ಸ್ಥಳಗಳಲ್ಲಿ ಬಂದಿದೆ. ಅನೇಕರು ಫೋನ್ ಮಾಡಿ ತಲೆ ತಿನ್ನುವಂಥವ್ರಿದ್ದಾರೆ. ಆದ್ದರಿಂದ ಪ್ರತಿ ಕ್ರೈಸ್ತರು ಎಚ್ಚೆತ್ತುಕೊಳ್ಬೇಕು, ಪ್ರತಿ ಕ್ರೈಸ್ತರು ಜಾಗೃತಿಯಿಂದ ಜೀವಿಸಬೇಕು. ವಾಕ್ಯದ ಪ್ರಕಾರ ನಿತ್ಯ ಜೀವ ಎನ್ನುವಂಥದ್ದು ಇದೆ. ಅದು ಹೇಗೆ, ಯಾವಾಗ ಸಿಗುತ್ತೆ, ಯಾವಾಗ ಹೇಗೆ ಪಡ್ಕೊಳ್ತೀವಿ ಎನ್ನುವಂಥದ್ದು ನಾವು ತಿಳ್ಕೊಳ್ಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾಕೆ ಕೊಟ್ಟನು ಒಬ್ಬನೇ ಮಗನನ್ನು? ನೋಡಿ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆತನನ್ನು ಯಾಕೆ ಕೊಟ್ಟಿದ್ದಾನೆ ದೇವರು
ಅಂದರೆ ಯೇಸು ಕ್ರಿಸ್ತನನ್ನು ಯಾಕೆ ಕಳಿಸಿಕೊಟ್ಟಿದ್ದಾನೆ ಈ ಲೋಕಕ್ಕೆ? ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಪಡಿಬೇಕಂತೇಳಿ ಕಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನಿತ್ಯ ಜೀವನ ಪಡಿಬೇಕಾದ್ರೆ ಒಂದು ವಚನ ನೋಡುವಾಗ ಏನ್ರಿ, ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ ನೋಡುವಾಗ, ಆತನನ್ನು ಅಂದರೆ ತಂದೆಯಾದ ದೇವರನ್ನು, ದೈವಕುಮಾರನಾದಂಥ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವಂತಿದೆ. ತಿಳಿಯುವುದೇ ನಿತ್ಯ ಜೀವ. ತಿಳಿದರೆ ನಿತ್ಯ ಜೀವ ಬಂದ್ಬಿಡ್ತಾ? ತಿಳಿಯುವಂಥದ್ದು ಅಂದರೆ ಅರ್ಥ ಏನು? ಅದರ ಹಿಂದೆ ಉದ್ದೇಶವೇನು? ಇವಾಗ ನಂಬಿದ್ರೇ ನಿತ್ಯ ಜೀವ. ನಂಬಿದರೆ ನಿತ್ಯ ಜೀವ ಸಿಗುತ್ತಾ? ತಿಳಿದರೆ ನಿತ್ಯ ಜೀವ ಸಿಗುತ್ತಾ? ಯೇಸು ಕ್ರಿಸ್ತರನ್ನು, ತಂದೆಯಾದ ದೇವರನ್ನು ನಂಬಿದರೆ ನಿತ್ಯ ಜೀವ ಸಿಗುತ್ತಾ? ತಿಳ್ಕೊಂಡ್ರೆ ನಿತ್ಯ ಜೀವ ಸಿಗುತ್ತಾ? ತಿಳಿಬೇಕಾ, ನಂಬಬೇಕಾ? ಮೊಟ್ಟ ಮೊದಲು ತಿಳಿದುಕೊಳ್ಳಬೇಕು, ಆಮೇಲೆ ನಂಬಬೇಕು. ಅದೇ ತಾನೇ ಅರ್ಥ. ಅವ್ರೇನಂತಾರೆ, ಒಂದು ಮಾತು ತೋರಿಸ್ತಾರೆ ಅಲ್ಲಿ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ ಇರುವುದರಿಂದ ಅಲ್ಲಿ ತಿಳಿಯುವುದರಿಂದ ನಿತ್ಯ ಜೀವಂತ ಇದೆ, ತಿಳಿಬೇಕು, ಸಾಕು ಬ್ರದರ್. ತಿಳಿದರೆ ಸಾಕು ಬ್ರದರ್, ನಿತ್ಯ ಜೀವ ಅಂತ ಹೇಳ್ತಾರೆ. ಇಲ್ಲಿ ನಂಬಿದರೆ ಸಾಕು ಬ್ರದರ್, ನಿತ್ಯ ಜೀವಂತಿದೆ. ನಂಬಬೇಕಾ, ತಿಳಿಬೇಕಾ? ತಿಳಿಯಬೇಕಾ, ನಂಬಬೇಕಾ? ವಾಕ್ಯವನ್ನು ತಿಳಿದರೆ ಸಾಕಾ? ನಂಬೋದು ಬೇಡವಾ? ಮೊಟ್ಟ ಮೊದಲು ಪ್ರಿಯರಾದ ದೇವರ ಮಕ್ಕಳಿರ, ತಂದೆಯಾದ ದೇವರನ್ನು, ದೈವಕುಮಾರನಂತ ಯೇಸು ಕ್ರಿಸ್ತರನ್ನು, ಪವಿತ್ರ ಆತ್ಮನನ್ನು ತಿಳಿಬೇಕು, ತಿಳಿದುಕೊಳ್ಳಬೇಕು. ತಿಳಿದುಕೊಂಡು ಏನು ಮಾಡಬೇಕು? ನಂಬಬೇಕು. ಹೌದಲ್ವ? ತಿಳಿದುಕೊಂಡು ಏನು ಮಾಡಬೇಕು? ನಂಬಬೇಕು. ನಂಬದೆ ಹೋದರೆ ನಿತ್ಯ ಜೀವ ಇದೆಯಾ? ತಿಳಿದಿದ್ದಾರೆ, ತಂದೆಯಾದ ದೇವರನ್ನು ತಿಳಿದಿದ್ದಾರೆ, ದೈವಕುಮಾರನಾದಂಥ ಯೇಸು ಕ್ರಿಸ್ತರನ್ನು ತಿಳಿದಿದ್ದಾರೆ, ಪವಿತ್ರಾತ್ಮನನ್ನು ತಿಳಿದುಕೊಂಡಿದ್ದಾರೆ. ನಂಬಿಲ್ಲ ಅಂತ ತಿಳ್ಕೊಳ್ಳಿ. ತಿಳಿದುಕೊಂಡಿದ್ದಾರೆ, ನಂಬಿಲ್ಲ ಅಂತ ತಿಳ್ಕೊಳ್ಳಿ. ಏನಾಗುತ್ತೆ ನೋಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತಿರುತ್ತೆ, ನೋಡೋಣ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. 1ನೇ ಅಧ್ಯಾಯ 21ನೇ ವಚನ. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಕೆಲವರಿಗೆ ದೇವರು ಎಂದು ಗೊತ್ತು, ಕೆಲವರಿಗೆ ಯೇಸು ಕ್ರಿಸ್ತರೇ ನಿಜವಾದ ದೇವರೆಂದು, ಯೇಸು ಕ್ರಿಸ್ತರೇ ದೈವಕುಮಾರನೆಂದು, ಯೇಸು ಕ್ರಿಸ್ತರ ಮೂಲಕನೇ ರಕ್ಷಣೆ ಎಂದು ಗೊತ್ತು. ಆದರೆ ನಂಬಿಲ್ಲ. ನಂಬದೆ ಹೋದರೆ ನಿತ್ಯ ಜೀವ ಸಿಗುತ್ತಾ? ನಂಬದೆ ಹೋದರೆ ನಿತ್ಯ ಜೀವ ಸಿಗುತ್ತಾ? ಯೇಸು ಕ್ರಿಸ್ತರು ದೈವಕುಮಾರನೆಂದು, ಲೋಕ ರಕ್ಷಕನೆಂದು, ಪಾಪ ವಿಮೋಚಕನೆಂದು ಗೊತ್ತು. ಆದರೆ ನಂಬಿಲ್ಲ. ನಂಬದೆ ಹೋದರೆ ನಿತ್ಯ ಜೀವ ಸಿಗುತ್ತಾ? ನಂಬದೆ ಹೋದರೆ ರಕ್ಷಣೆ ಸಿಗುತ್ತಾ? ಇವಾಗ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವಾಗ, ದೇವರು ತನ್ನ ಪ್ರಿಯ ಕುಮಾರನ ಕೊಟ್ಟಿದ್ದಾನಂತೆ. ಯಾಕೆ ಕೊಟ್ಟಿದ್ದಾನಂತೆ? ಆತನನ್ನು ನಂಬುವವನಿಗೆ ಪ್ರತಿಯೊಬ್ಬನಿಗೆ ನಿತ್ಯ ಜೀವವನ್ನು ಕೊಡಬೇಕು. ಅಂದರೆ ನಂಬಬೇಕು. ಮೊಟ್ಟ ಮೊದಲು ತಿಳಿಯಬೇಕು, ಎರಡನೇದಾಗಿ ನಂಬಬೇಕು. ಹೌದಲ್ವ? ತಿಳಿದು ನಂಬದೆ ಹೋದರೆ ರಕ್ಷಣೆ ಇಲ್ಲ. ನಂಬಿ ದೀಕ್ಷಾಸ್ಥಾನವನ್ನು ಪಡ್ಕೊಳ್ಳದೆ ಹೋದರೆ ರಕ್ಷಣೆ ಇದೆಯಾ? ರಕ್ಷಣೆ ಇಲ್ಲ, ನಿತ್ಯ ಜೀವ ಇಲ್ಲ. ಪ್ರಿಯರಾದ ದೇವರ ಮಕ್ಕಳಿರ, ಒಂದಕ್ಕೊಂದು ಲಿಂಕ್ ಇದೆ ರೀ. ರಕ್ಷಣೆ, ನಿತ್ಯ ಜೀವ, ಪುನರುತ್ಥಾನ ಎನ್ನುವಂಥದ್ದೊಂದು ಪದ ಇರುತ್ತೆ, ರಕ್ಷಣೆ ಎನ್ನುವಂಥದ್ದು ಒಂದು ಮಾತಿರುತ್ತೆ, ನಿತ್ಯ ಜೀವ ಎನ್ನುವಂಥದ್ದೊಂದು ಮಾತಿರುತ್ತೆ. ಇವೆಲ್ಲ ಕೂಡ ಒಂದಕ್ಕೊಂದು ಲಿಂಕ್ ಇದೆ ರೀ. ಒಂದಕ್ಕೊಂದು ಲಿಂಕ್ ಇದೆ. ಅದು ಹೇಗೆ? ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳೋಣ. ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಿ ಪ್ರಿಯರಾದ ದೇವರ ಮಕ್ಕಳಿರ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 36ನೇ ವಚನವನ್ನು ನೋಡಿ. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವನು ನಿತ್ಯ ಜೀವವನ್ನು ಕಾಣುವುದೇ ಇಲ್ಲ, ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ಅಂದರೆ ಅರ್ಥ ಏನಪ್ಪ ಅಂತ ನೋಡುವಾಗ, ಯೇಸು ಕ್ರಿಸ್ತನು ಎಂಬ ದೈವಕುಮಾರನನ್ನು ನಂಬಿದ್ರೇ ನಿತ್ಯ ಜೀವ. ಆತನನ್ನು ನಂಬಬೇಕು, ಆತನ ನಂಬಿ ಆತನಿಗೆ ಒಳಗಾಗಬೇಕು. ಅಂದರೆ ವಿಧೇಯನಾಗಬೇಕು. ವಿಧೇಯನಾಗದೆ ಹೋದರೆ, ಒಳಪಡದೆ ಹೋದರೆ ಅವನಿಗೇನಿಲ್ಲಂತೆ? ನಿತ್ಯ ಜೀವ ಕಾಣುವುದಿಲ್ಲ, ನಿತ್ಯ ಜೀವ ಅವನಲ್ಲಿಲ್ಲ.
ನಿತ್ಯ ಜೀವ ಇರಬೇಕು, ನಿತ್ಯ ಜೀವವನ್ನು ಪಡಿಬೇಕು, ನಿತ್ಯ ಜೀವವನ್ನು ಕಾಣಬೇಕು ಅಂದಾಗ ಯೇಸು ಕ್ರಿಸ್ತರನ್ನು ನಂಬಬೇಕು, ನಂಬಿ ಒಳಗಾಗಬೇಕು, ವಿಧೇಯರಾಗಬೇಕು. ಅದು ಹೇಗೆ ಆಗುತ್ತೆ? ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ 16ನೇ ವಚನವನ್ನು ನೋಡಿ ಪ್ರಿಯರೇ. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನಂತಿರುತ್ತೆ. ಇಲ್ಲೇನಾಗುತ್ತೆ? ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಬೇಕು. ಯಾರು ನಂಬಿ ದೀಕ್ಷಾ ಸ್ಥಾನವನ್ನು ಪಡ್ಕೊಳ್ತಾರೋ ಅವ್ರಿಗೇನಾಗುತ್ತೆ? ರಕ್ಷಣೆ ಆಗುತ್ತೆ. ಏನು ರಕ್ಷಣೆ? ಅಂಧಕಾರದ ದೊರೆತನದಿಂದ ಬಿಡಿಸಲ್ಪಟ್ಟು ಅವನು ಯೇಸು ಕ್ರಿಸ್ತರ ಮಾರ್ಗದಲ್ಲಿ, ಅಂದರೆ ಯೇಸು ಕ್ರಿಸ್ತರ ಸಭೆಯಲ್ಲಿ ಅವನು ಸೇರಿಸಲ್ಪಡ್ತಾನೆ. ಯೇಸು ಕ್ರಿಸ್ತರ ಸಭೆಯಲ್ಲಿ ಅವನು ಸೇರಿಸಲ್ಪಡಬೇಕಂದ್ರೆ ಮೊಟ್ಟ ಮೊದಲು ತಂದೆಯಾದ ದೇವರನ್ನು, ದೈವಕುಮಾರನ ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನ ತಿಳಿದುಕೊಂಡು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನವನ್ನು ಪಡಿಬೇಕು, ನಂಬಿ ದೀಕ್ಷಾಸ್ಥಾನವನ್ನು ಪಡಿಬೇಕು. ಅರ್ಥ ಆಗುತ್ತಾ ಪ್ರಿಯರೇ? ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅಂದರೆ ನಿತ್ಯ ಜೀವವನ್ನು ಪಡಿಬೇಕಾದರೆ ಮೊಟ್ಟ ಮೊದಲು ದೇವರನ್ನು ತಿಳಿಬೇಕು. ತಂದೆಯಾದ ದೇವರನ್ನು, ದೈವಕುಮಾರನಂದು ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನ ತಿಳಿದು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನವನ್ನು ಪಡಿಬೇಕು, ನಂಬಿ ಪಡಿಬೇಕು. ಪಡೆದ್ರೆ ಅವಾಗ ರಕ್ಷಣೆ ಮಾರ್ಗದಲ್ಲಿ ಬರ್ತಾರೆ. ಕೊನೆಯ ತನಕ ಜೀವಿಸಬೇಕು, ಭಕ್ತಿಯಿಂದ ಜೀವಿಸಬೇಕು. ಭಕ್ತಿಯಿಂದ ಜೀವಿಸಿದಾಗ ಏನ್ರಿ ದೇವರ ಸೇವೆ ನಿಮಿತ್ತವಾಗಿ ಮರಣ ಹೊಂದಬೇಕು. ಮರಣ ಹೊಂದಿದಾಗ ಏನ್ರಿ ದೇವದೂತರು ಬಂದು ಆ ಆತ್ಮವನ್ನು ಸೀದಾ ಪರದೇಶಿಗೆ ಕರ್ಕೊಂಡು ಹೋಗ್ತಾರೆ. ಎರಡನೇ ಆಗಮನದಲ್ಲಿ ಏನ್ರಿ ಅವಾಗ ಪುನರುತ್ಥಾನವಾಗುತ್ತೆ ರೀ. ಮಹಿಮೆ ಶರೀರವನ್ನು ಧರಿಸ್ಕೊಂಡು ಪರಲೋಕಕ್ಕೆ ಹೋಗ್ತೀವಿ ಪ್ರೇರೆ. ಆಗ ದೇವರ ಬಳಿಯಲ್ಲಿ ಸದಾಕಾಲ ಜೀವಿಸುವಂಥದ್ದು ಇದೆ ನೋಡಿ ಪ್ರೇರೆ, ಅದು ನಿತ್ಯ ಜೀವ. ಈ ಭೂಲೋಕದಲ್ಲಿ ಯೇಸು ಕ್ರಿಸ್ತರನ್ನು ತಿಳಿದುಕೊಳ್ಳುವಂಥದ್ದು, ಯೇಸು ಕ್ರಿಸ್ತರನ್ನು ನಂಬಿಕೊಂಡಿರುವಂಥದ್ದು ಇದೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ನಿತ್ಯ ಜೀವವನ್ನು ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಏನಾಗಿದೆಪ್ಪ ಅಂತ ನೋಡುವಾಗ ನಮ್ಮ ಹೆಸರು ಪರಲೋಕದಲ್ಲಿ ಲಿಖಿತವಾಗಿದೆ. ನಮ್ಮ ಹೆಸರು ಲಿಖಿತವಾಗಿದೆ. ಯಾವಾಗ ಲಿಖಿತವಾಗುತ್ತೆ? ಯಾವಾಗ ನೀವು ಯೇಸು ಕ್ರಿಸ್ತರನ್ನು ನಂಬ್ತೀರೋ, ನಂಬಿ ಒಳಗಾಗ್ತಿರೋ, ನಂಬಿ ವಿಧೇಯರಾಗ್ತಿರೋ, ಅವಾಗ ನಮ್ಮ ಹೆಸರು ಪರಲೋಕದಲ್ಲಿ ಲಿಖಿತವಾಗಿದೆ. ಅಂದರೆ ಇವರಿಗೆ ನಿತ್ಯ ಜೀವವನ್ನು ಕೊಡಬೇಕಂತೇಳಿ ಲಿಖಿತವಾಗಿರುತ್ತೆ. ಯೋಹಾನನು ಬರೆದ ಸುವಾರ್ತೆ ನೋಡಿ ಪ್ರಿಯರೇ, ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನವನ್ನು, ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿಗೆ ಇದು ಹೇಗಾಗುತ್ತೆ ಅಂತ ನೋಡುವಾಗ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತರನ್ನ ನಂಬದೇ ಇದ್ದಾಗ ಎಲ್ಲಿದ್ದೀವಿ? ಏನಾಗಿದ್ದೀವಿ? ಅಂಧಕಾರದಲ್ಲಿದ್ದೀವಿ, ದೇವರ ದೃಷ್ಟಿಯಲ್ಲಿ ಸತ್ತೋಗಿದ್ದೀವಿ. ಹೌದಲ್ವಾ? ಎಲ್ಲಿದ್ದೀವಿ? ಅಂಧಕಾರದ ಲೋಕದಲ್ಲಿದ್ದೀವಿ. ಹೌದಲ್ವ ಪ್ರಿಯರೇ? ಒಂದ್ಸರಿ ನೋಡೋಣವಾ ಆ ಮಾತನ್ನು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಯಾರಿಗೆ ಹೇಳುವಂಥ ಮಾತು? ಸಭೆಯಲ್ಲಿ ಇದ್ದವರಿಗೆ ಹೇಳುವಂಥ ಮಾತು. ಒಂದು ಕಾಲದಲ್ಲಿ ನಾವು ಎಲ್ಲಿದ್ದೀವಿ? ಪಾಪ ಎಂಬ ಅಪರಾಧದಲ್ಲಿ ಸತ್ತೋಗಿದ್ದೀವಿ. ಅದಲ್ವಾ? ಅಂದರೆ ಅಂಧಕಾರದ ದೊರೆತನದಲ್ಲಿ, ಸೈತಾನನ ಹತೋಟಿಯಲ್ಲಿ ನಾವೆಲ್ಲರೂ ಇದ್ದೀವಿ ಪ್ರಿಯರೇ. ಸೈತಾನನ ಹತೋಟಿಲಿ ಇದ್ದಂಥ ನಮ್ಮನ್ನು ಕುರಿತು ದೇವರು ಹೇಳಿರುವಂಥ ಮಾತೇನಪ್ಪ ಅಂತ ನೋಡುವಾಗ, ನೀವು ಸತ್ತೋಗಿದ್ದೀರಾ. ಈ ಲೋಕದಲ್ಲಿ ಬದುಕ್ತಾ ಇರ್ಬೋದು, ಬದುಕುವಂಥ ನೀವು ನನ್ನ ದೃಷ್ಟಿಯಲ್ಲಿ ಏನಾಗಿದ್ದೀರಾ? ಸತ್ತಿದ್ದೀರಾ. ಸತ್ತಿರುವಂಥ ನಿಮ್ಮನ್ನು ನಾನು ಏನು ಮಾಡಿದ್ದೀನಿ ಗೊತ್ತಾ? ನನ್ನ ಪ್ರಿಯಕುಮಾರನ ಮೂಲಕ ನಿಮ್ಮನ್ನು ಬದುಕಿಸಿದ್ದೀನಿ, ನಿಮಗೆ ಜೀವಿತವನ್ನು ಕೊಟ್ಟಿದ್ದೀನಿ, ನಿಮ್ಮನ್ನು ಜೀವಂತವಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹೇಗೆ ಅದು? ಯೇಸು ಕ್ರಿಸ್ತರ ರಕ್ತದ ಮೂಲಕ ನಮಗೆ ಜೀವಿತ,
ಮತ್ತೊಂದು ಜೀವಿತ. ಯೇಸು ಕ್ರಿಸ್ತರ ರಕ್ತದ ಮೂಲಕ ನಮಗೆ ಮತ್ತೊಂದು ಜೀವಿತ ಬಂದಿದೆ ಪ್ರಿಯರೇ. ಒಂದು ಕಾಲದಲ್ಲಿ ದೇವರನ್ನು ನಂಬದೇ ಇದ್ದಾಗ, ದೇವರನ್ನ ಹರೆಯದೇ ಇದ್ದಾಗ, ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದ್ದೀವಿ? ಸತ್ತವರಾಗಿದ್ದೀವಿ. ಈ ಲೋಕದಲ್ಲಿ ನಾವು ಬದುಕ್ತಾ ಇರ್ಬೋದು, ಜೀವಂತವಾಗಿರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ಸತ್ತವರಾಗಿದ್ದೀವಿ. ಅಂದರೆ ಪಾಪ ಎಂಬ ಅಪರಾಧದಲ್ಲಿ ಇದ್ದಂಥ ನಮ್ಮನ್ನು ಕುರಿತು ಹೇಳಿರುವಂಥ ಮಾತೇನಂತ ನೋಡುವಾಗ, ಒಂದು ಕಾಲದಲ್ಲಿ ನೀವು ಸತ್ತವರಾಗಿದ್ದೀರಾ. ಸತ್ತವರಾಗಿದ್ದಂಥ ನಮ್ಮನ್ನು ಯೇಸು ಕ್ರಿಸ್ತರ ಮೂಲಕ ಏನು ಮಾಡಿದ್ದಾರೆ? ಬದುಕಿಸುವವರನ್ನಾಗಿ ಮಾಡಿದ್ದಾರೆ, ಅಂದರೆ ಬದುಕುವವರನ್ನಾಗಿ ಮಾಡಿದ್ದಾರೆ. ಅದೇ ಮಾತಿಲ್ಲಿ ನೋಡಿ, ಆತನು ಅಂದರೆ ಯೇಸು ಕ್ರಿಸ್ತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡೋರಾಗಿದ್ದು ಇಹಲೋಕ ಆಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಸಹ ಕ್ರಿಸ್ತನೊಂದಿಗೆ ಬದುಕಿಸಿದನು. ಅಂದರೆ ನಾವು ದೇವರ ಸಭೆಯಲ್ಲಿದ್ದೀವಿ ಅಂದರೆ ಆತ್ಮಿಕವಾಗಿ ಬದುಕಿದ್ದೀವಿ. ಆತ್ಮಿಕವಾದಂಥ ಜೀವ ನಮ್ಮಲ್ಲಿ ಬಂದಿದೆ. ಯೇಸು ಕ್ರಿಸ್ತರೆಂಬ ಜೀವ, ಪವಿತ್ರಾತ್ಮರು ನಮ್ಮಲ್ಲಿದ್ದಾರೆ. ಅವಾಗ ಏನಾಗಿದೆಪ್ಪ ಅಂತ ನೋಡುವಾಗ ಏನ್ರಿ, ದೇವರ ದೃಷ್ಟಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ನಿತ್ಯ ಜೀವ ಅಂದರೆ ಪ್ರಿಯರ ದೇವರ ಮಕ್ಕಳಿರ, ಆ ಜೀವಿತವನ್ನು ನಾವು ಪಡ್ಕೊಂಡಿದ್ದೀವಿ, ಆ ಜೀವವನ್ನು ನಾವು ಪಡ್ಕೊಂಡಿದ್ದೀವಿ. ಪಡ್ಕೊಂಡಿರುವಂಥ ನಾವು ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ಈ ಭೌತಿಕವಾದಂಥ ರೀತಿಯಲ್ಲಿ ನಾವು ಮರಣ ಹೊಂದಿದ್ರು ಕೂಡ ನಾವು ಏನಾಗಿದ್ದೀವಿ ಗೊತ್ತಾ? ಜೀವಂತರಾಗಿದ್ದೀವಿ ಪ್ರಿಯರೇ. ಹೇಗೆ ಅಂತ ನೋಡುವಾಗ ಏನ್ರಿ, ಇಲ್ಲಿ ಯೇಸು ಕ್ರಿಸ್ತರಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಜೀವಂತರಾಗಿದ್ದೀವಿ. ಸತ್ತ ಮೇಲೆ ಅಂದರೆ ಈ ದೇಹದಿಂದ ನಾವು ದೂರ ಆದ ಮೇಲೆ ಆತ್ಮ ಮತ್ತೆ ಎಲ್ಲಿಗೆ ಹೋಗುತ್ತೆ? ಪರದೇಶಿಗೆ ಹೋಗ್ತಾರೆ ಪ್ರಿಯರೇ. ಪರದೇಶಿಯಲ್ಲಿ ಯಾರಿದ್ದಾರೆ? ನೀತಿವಂತರಿದ್ದಾರೆ. ಅಲ್ಲಿ ಏನಾಗ್ತೀವಿ? ಅಲ್ಲಿ ಕೂಡ ನಾವು ಜೀವಿಸ್ತಾ ಇರ್ತೀವಿ. ಯೇಸು ಕ್ರಿಸ್ತರ ಎರಡನೇ ಆಗದಲ್ಲಿ ಬಂದಾಗ ಅವಾಗ ಪ್ರತಿಯೊಬ್ಬರಿಗೆ ಪುನರುತ್ಥಾನದ ಮೂಲಕ ಎಬ್ಬಿಸುವಂಥದ್ದು, ಮಹಿಮೆ ಶರೀರವನ್ನು ಕೊಡುವಂಥದ್ದು. ಮಹಿಮೆ ಶರೀರವನ್ನು ಪಡ್ಕೊಂಡ ಮೇಲೆ ಪ್ರತಿಯೊಬ್ಬರು ಪರಲೋಕಕ್ಕೆ ಹೋಗ್ತಾರೆ. ಪರಲೋಕದಲ್ಲಿ ನಿತ್ಯ ಜೀವಿಸುವಂಥದ್ದು, ಪರಲೋಕದಲ್ಲಿ ನಿತ್ಯ ಶಾಶ್ವತವಾಗಿ ಜೀವಿಸುವಂಥದ್ದು. ಅಂದರೆ ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಯಾವಾಗ ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು ವಾಕ್ಯಕ್ಕೆ ಒಳಪಟ್ಟು ಜೀವಿಸ್ತೀವಿ ಪ್ರಿಯರೇ, ದೇವರಿಗೆ ವಿಧೇಯರಾಗಿ ಬದುಕ್ತೀವಿ ಪ್ರಿಯರೇ, ಬದುಕಿದಾಗ ಏನ್ರಿ, ಯೇಸು ಕ್ರಿಸ್ತರ ಮೂಲಕ ನಿತ್ಯ ಜೀವನ ಪಡ್ಕೊಂಡಿದ್ದೀವಿ. ನಿತ್ಯ ಜೀವನ ಪಡ್ಕೊಂಡಿರುವಂಥ ನಾವು ಒಂದು ವೇಳೆ ಈ ಲೋಕದಲ್ಲಿ ಸತ್ತೋದ್ರು ಏನ್ರಿ, ಆತ್ಮ ಎಂಬ ನಾವು ಏನ್ರಿ ಪರದೇಶಿಗೆ ಹೋಗ್ತೀವಿ. ಪರದೇಶಿಯಲ್ಲಿ ಏನ್ರಿ ಯೇಸು ಕ್ರಿಸ್ತರ ಎರಡನೇ ಆಗಮನದವರೆಗೆ ಅಲ್ಲೇ ಇದ್ದು, ಯೇಸು ಕ್ರಿಸ್ತರ ಎರಡನೇ ಆಗಮನದಲ್ಲಿ ಪ್ರತಿಯೊಬ್ಬರಿಗೆ ಅಂದರೆ ಪ್ರತಿಯೊಬ್ಬ ನೀತಿವಂತರಿಗೆ ಮಹಿಮೆ ಶರೀರವನ್ನು ಕೊಟ್ಟು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಪ್ರಿಯರೇ. ಪರಲೋಕಕ್ಕೆ ಕರೆದುಕೊಂಡು ಹೋಗುವಂಥದ್ದು. ಅದೇ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನವನ್ನು ನೋಡಿ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನ. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪುಗಾಗಿ ಪುನರುತ್ಥಾನ ಆಗುತ್ತೆ. ಅಂದರೆ ಯೇಸು ಕ್ರಿಸ್ತರ ವಾಕ್ಯವನ್ನು ಕೇಳಿ ದೇವರನ್ನು ನಂಬಿ ಭಕ್ತಿಯಿಂದ ನಡ್ಕೊಂಡು ಸತ್ತೋದರೆ ಏನಾಗ್ತಾರೆ ಗೊತ್ತಾ? ಆತ್ಮ ಸೀದಾ ಪರದೇಶಿಗೆ ಹೋಗ್ತಾನೆ. ಪರದೇಶಿಗೆ ಹೋಗಿರುವಂಥ ಆತ್ಮ ಯೇಸು ಕ್ರಿಸ್ತರ ಎರಡನೇ ಆಗಮನದಲ್ಲಿ ಎದ್ದು ಬಂದು ಮಹಿಮೆ ಶರೀರವನ್ನು ಧರಿಸಿಕೊಂಡು ಏನ್ರಿ ಪರಲೋಕಕ್ಕೆ ಹೋಗ್ತಾನೆ. ಅದು ನಿತ್ಯ ಜೀವಕ್ಕಾಗಿ ಪುನರುತ್ಥಾನ ಅಂದರೆ ಮಹಿಮೆ ಶರೀರವನ್ನು ಧರಿಸಿಕೊಳ್ಳುವಂಥದ್ದು ಪುನರುತ್ಥಾನ ಅಂದರೆ ಮತ್ತೆ ಎದ್ದು ಬರುವಂಥದ್ದು. ಎದ್ದು ಬಂದು ಎಲ್ಲಿಗೆ ಹೋಗುವಂಥದ್ದು? ಜೀವಕ್ಕಾಗಿ ಅಂದರೆ ಪರಲೋಕವನ್ನು ಅನುಭವಿಸುವುದಕ್ಕಾಗಿ.
ಅಲ್ಲಿ ಶಾಶ್ವತವಾಗಿ ಬದುಕುವಂಥದ್ದು, ಶಾಶ್ವತವಾಗಿ ಜೀವಿಸುವಂಥದ್ದು. ಆ ಶಾಶ್ವತವಾಗಿ ಜೀವಿಸುವಂಥ ನಿತ್ಯ ಜೀವ ಇದೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿಗೆ, ಅದು ಯೇಸು ಕ್ರಿಸ್ತರ ಮೂಲಕ ಪಡ್ಕೊಳ್ಳುವಂಥದ್ದು. ಅಂದರೆ ಯೇಸು ಕ್ರಿಸ್ತರನ್ನು ತಿಳ್ಕೊಳ್ಳುವಂಥದ್ದು, ತಿಳಿದು ನಂಬಿ ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ಬದುಕುವಂಥದ್ದು. ಹಾಗೆ ಬದುಕಿದರೆ ನಿತ್ಯ ಜೀವವನ್ನು ಪಡ್ಕೊಳ್ತೀವಿ. ಬದುಕೋದು ಹೋದರೆ, ದೇವ್ರಿಗೋಸ್ಕರ ಜೀವಿಸೋದು ಹೋದರೆ ಬೆಂಕಿಯ ಕುಂಡಕ್ಕೆ ಹೋಗಬೇಕಾಗತ್ತೆ ಪ್ರಿಯರೇ. ಆದ್ದರಿಂದ ಜಾಗ್ರತೆ ಪ್ರಿಯರೇ, ಪ್ರತಿಯೊಬ್ಬರು ವಾಕ್ಯದ ವಿಷಯದಲ್ಲಿ ಜಾಗ್ರತೆ. ಯಾಕಂದರೆ ನಾವೆಲ್ಲರೂ ನಿತ್ಯ ಜೀವನ ಪಡಿಬೇಕು, ಪರಲೋಕಕ್ಕೆ ಹೋಗಬೇಕು. ಆ ಪರಲೋಕವನ್ನು ನಾವು ಪಡಿಬೇಕಾದರೆ ಈ ಲೋಕದಲ್ಲಿ ಯೇಸು ಕ್ರಿಸ್ತ ನಂಬಿ ವಿಧೇಯರಾಗಿ ಭಯ ಭಕ್ತಿಯಿಂದ ಜೀವಿಸಬೇಕಾಗತ್ತೆ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ಮಹೋನ್ನತನೇ, ಸರ್ವೋನ್ನತನೇ, ಸರ್ವಶಕ್ತನಾದಂಥ ದೇವರೇ, ನಿಮಗೆ ಸ್ತೋತ್ರಗಳು. ತಂದೆ, ನಿಮ್ಮನ್ನು ತಿಳಿದು ನಿಮಗೆ ವಿಧೇಯರಾಗಿ ನಿಮ್ಮನ್ನು ನಂಬಿ ಭಯ ಭಕ್ತಿಯಿಂದ ಜೀವಿಸಿದಾಗ, ಭಕ್ತಿಯಿಂದ ನಡ್ಕೊಂಡಾಗ, ಯಥಾರ್ಥವಾಗಿ ಜೀವಿಸಿ ಮರಣ ಹೊಂದಿದಾಗ ತಂದೆ, ಆಮೇಲೆ ಪುನರುತ್ಥಾನದ ಮೂಲಕ ನಿತ್ಯ ಜೀವವನ್ನು ಪಡೆದುಕೊಳ್ಳುವಂಥದ್ದು. ತಂದೆ, ವಾಕ್ಯದ ಮೂಲಕ ಇದ್ದದ್ದು ಇದ್ದ ಹಾಗೆ ನಿಮ್ಮ ಮಕ್ಕಳಿಗೆ ತಿಳಿಸುತ್ತೀನಿ. ಎಲ್ಲರನ್ನೂ ಆಶೀರ್ವದಿಸಿ, ಎಲ್ಲರನ್ನೂ ಬಲಪಡಿಸಿ, ಪ್ರತಿಯೊಬ್ಬರು ನಿಮಗೆ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಳುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.